ನಮಸ್ತೆ ಮಾಸ್ಟರ್ಸ್, ಡಿಯರ್ ಫ್ರೆಂಡ್ಸ್ ಅಂಡ್ ಡಿಯರ್ ಗಾಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಮಂಡಲ ಧ್ಯಾನ ಕಾರ್ಯಕ್ರಮದ 20ನೇ ದಿವಸಕ್ಕೆ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ನಮಸ್ತೆ ಸರ್. ನಮಸ್ತೆ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್. ಮಾಸ್ಟರ್ಸ್ ಎಲ್ಲರಿಗೂ ನಮಸ್ಕಾರ. ಮಾಸ್ಟರ್ಸ್ ನೇರವಾಗಿ ಧ್ಯಾನಕ್ಕೆ ಕೂತ್ಕೊಳ್ಳೋಣ. ಸುಖಾಸನದಲ್ಲಿ ಕನ್ನಡಕ ಇದ್ರೆ ತೆಗೆದಿಟ್ಟು ಹಾಯಾಗಿ ಕಣ್ಮುಚ್ಚಿ ಕೈ ಬೆರಳು ಒಂದರೊಳಗೊಂದು ಮಾಸ್ಟರ್ಸ್ ದೇಹವನ್ನ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗೋದಕ್ಕೆ ಸಮಯ ತಗೊಳ್ಳಿ. ಎಷ್ಟು ನಾವು ದೇಹವನ್ನು ರಿಲ್ಯಾಕ್ಸ್ ಮಾಡ್ತೀವೋ ಅಷ್ಟು ನಾವು ಆಳವಾದ ಸ್ಥಿತಿ ಹೋಗೋದಕ್ಕೆ ನಮಗೆ ಅನುಕೂಲ. ನಾವು ದೇಹವನ್ನ ಮರೆಯಬೇಕು. ದೇಹವನ್ನ ಮರಿಬೇಕು ಅಂದ್ರೆ ಅದನ್ನ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ. ಸುತ್ತಲಿನ ನಾದವನ್ನ ಆಲಿಸಿ ಮಾಸ್ಟರ್ಸ್, ವಿಶೇಷವಾಗಿ ಜೀರುಂಡೆಯ ನಾದ. ಆ ನಾದ ಹೊರಗಡೆ ಇಲ್ಲ, ನಮ್ಮ ಕಿವಿಯ ಒಳಗಡೆಯಿಂದಲೇ ಕೇಳಿಸ್ತಾ ಇದೆ. ಕೇವಲ ಸಹಜ ಶ್ವಾಸದ ಮೇಲೆ ಗಮನ ಮಾಸ್ಟರ್ಸ್. ಒಂದೊಂದು ಶ್ವಾಸದೊಂದಿಗೂ ಇಡೀ ವಾರಿಯರ್ಸ್ ಟೀಮ್ ಅನ್ನು ಜ್ಯೋತಿಷ್ ಸ್ವರೂಪದಲ್ಲಿ, ಆತ್ಮ ಸ್ವರೂಪದಲ್ಲಿ ಬ್ರಹ್ಮರ್ಷಿ ಪಿತಾಮಹ ಋಷಿ ಅವರಿಗೆ ಅತ್ಯಂತ ಪ್ರಿಯವಾದ ಒಂದು ಸ್ಥಳದಲ್ಲಿ ಮಂಡಲ ಆಕಾರ ಧ್ಯಾನಸ್ಥರಾಗಿದೆ. ಏಕೈಕ ಥಾಟ್, ಬ್ರಹ್ಮರ್ಷಿ ಪಿತಾಮಹ ಪತ್ರಿಸಿ ಅವರ ಧ್ಯೇಯವೇ ನಮ್ಮ ಧ್ಯೇಯ. ನಮ್ಮ ಈ ದೇಹವನ್ನು ಅವರ ಮಹಾಚೈತನ್ಯ ಸ್ವರೂಪದ ವಾಕಿನ್ಗೆ ನೀಡೋದಕ್ಕೆ ನಾವು ಸಿದ್ಧ ಇದ್ದೀವಿ. ನಮ್ಗೆ ವೈಯಕ್ತಿಕ ಆಸೆ ಆಕಾಂಕ್ಷೆಗಳೇನೂ ಇಲ್ಲ. ಈ ಹೆಗ್ಗುರಿಯನ್ನ ತಲುಪೋದಕ್ಕೆ ನಾವೆಲ್ಲ ಆ ಲಕ್ಷ್ಯದತ್ತ, ಆ ಗುರಿಯತ್ತ ನಾವೆಲ್ಲ ಸಾಗ್ತಾ ಇದ್ದೀವಿ. ಅನ್ನೋ ಏಕೈಕ ಥಾಟ್, ನಾವು ಆತ್ಮಸ್ವರೂಪದಲ್ಲಿ ಎಲ್ಲರೂ ಮಂಡಲಾಕಾರ ಧ್ಯಾನಸ್ಥರಾಗಿದ್ದೇವೆ ಮಾಸ್ಟರ್ಸ್. ಬ್ರಹ್ಮರ್ಷಿ ಪಿತಾಮಹ ಪತ್ರಿಸಿಯವರು ಪರಂಜ್ಯೋತಿ ಸ್ವರೂಪದಲ್ಲಿ, ಪರಮ ಪ್ರಕಾಶ ಸ್ವರೂಪದಲ್ಲಿ, ಪರಮ ಚೈತನ್ಯ ಸ್ವರೂಪದಲ್ಲಿ ನಮ್ಮ ಮಧ್ಯದಲ್ಲಿ ನಮ್ಮೆಲ್ಲರನ್ನು ಒಂದು ಮಾಡು ಧ್ಯಾನಸ್ಥರಾಗಿ ನಾವು ಕೂಡ ಪರಂಜ್ಯೋತಿಗಳಾಗಿ ಸಮಸ್ತ ದೇವಾನುದೇವತೆಗಳಲ್ಲಿ ಈ ಘಟನೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಬಂತು. ಅವರು ಕೂಡ ನಮ್ಮ ಸುತ್ತ ಮಂಡಲ ಆಕಾರ
ಆತ್ಮ ಸ್ವರೂಪದಲ್ಲಿ ಧ್ಯಾನಿಸ್ತಾರೆ. ಬ್ರಹ್ಮಾಂಡದ ಸಮಸ್ತ ಬೆಳಕಿನ ಕಾರ್ಯಕರ್ತರಲ್ಲಿ, ಲೈಟ್ ವರ್ಕರ್ಸ್ ಎಲ್ಲರೂ ಆತ್ಮ ಸ್ವರೂಪ ಮಂಡಲ ಆಕಾರದಲ್ಲಿ ಧ್ಯಾನಿಸ್ತಾರೆ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಸಿಯವರ ದಿವ್ಯ ಪ್ರಭೆ ಪರಂಜ್ಯೋತಿ ಅವರೆಲ್ಲರನ್ನೂ ಆವರಿಸಿ ಭೂಮಂಡಲದ ಯೋಗಿಗಳಲ್ಲಿ, ಹಿಮಾಲಯದ ಯೋಗಿಗಳೆಲ್ಲ ಈ ಅದ್ಭುತ ಘಟನೆ ತಾವೂ ಕೂಡ ಬಂದು ನಮ್ಮೆಲ್ಲರಿಗೂ ಅಕ್ಷರಶಃ ತಮ್ಮ ಚೈತನ್ಯ ಶಕ್ತಿಯನ್ನ ನೀಡಲು ಬಂದು ನಮ್ಮ ಸುತ್ತಲೂ ಧ್ಯಾನಿಸ್ತಾರೆ. ಮಹಾತಾರ್ ಬಾಬಾಜಿ ಭೂಮಂಡಲದ ರಕ್ಷಣೆಗೆ ಒಂದು ಯುಗದಿಂದಲೂ ಧ್ಯಾನಿಸ್ತಾರೆ. ಭೂಮಂಡಲದ ಮಹಾ ಕಾವಲುಗಾರ. ನಮ್ಮೆಲ್ಲ ಶಿಷ್ಯ ಪರಂಪರೆಯುತ್ತೆ ಬಂದು ಬ್ರಹ್ಮರ್ಷಿ ಪಿತಾಮಹ ಪತ್ರಿಸಿಯವರಲ್ಲಿ ಒಂದಾಗಿ ಧ್ಯಾನಿಸ್ತಾರೆ. ಯುಗಗಳಿಂದಲೂ ಶ್ರೀರಾಮನ ಆದೇಶದಂತೆ ಈ ಚೈತನ್ಯ ಶಕ್ತಿಯ ರಕ್ಷಣೆ ರಕ್ಷಕನಾಗಿ ನಿಂತು ಯುಗ ಪರಿವರ್ತನೆವರೆಗೂ ಈ ಕಾರ್ಯನಿರ್ವಹಿಸಲು ಕಂಕಣಬದ್ಧನಾಗಿ ನಿಂತು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ ಆಂಜನೇಯ ಸ್ವಾಮಿ ಅತ್ಯಂತ ಭಕ್ತಿಭಾವ ತನ್ನ ಸಂಪೂರ್ಣ ಚೈತನ್ಯ ಶಕ್ತಿ ಎಂತ ಅದ್ಭುತವಾದ ಸೇವೆಗೆ ಇವರು ರೆಡಿ ಅನ್ನೋ ಒಂದು ಸಂತೃಪ್ತ ಭಾವ ಪರಂಜ್ಯೋತಿ ಸ್ವರೂಪದೊಂದಿಗೆ ಒಂದಾಗಿ ಧ್ಯಾನಿಸ್ತಾರೆ. ಎಂಥ ಅದ್ಭುತವಾದ ಚೇತನ ಶಕ್ತಿ, ಎಂಥ ಪರಮ ಅದ್ಭುತವಾದ ಅವಕಾಶ. ಎರಡು ಉಸಿರನ್ನು ದಾಟಿ ಆಚೆ ಈಚೆ ಎಲ್ಲಿಯೂ ಕದಲದೆ ವೈಯಕ್ತಿಕ ಯಾವುದೇ ಆಸೆ ಆಕಾಂಕ್ಷೆಗಳು ಹೊಂದದೆ ಈ ಮಹಾನ್ ಧ್ಯೇಯದೊಂದಿಗೆ ಒಂದಾಗಿ ಜ್ಯೋತಿ ಸ್ವರೂಪ ಪರಂಜ್ಯೋತಿಯೊಂದಿಗೆ ಒಂದಾಗಿ ಸಹಜ ಶ್ವಾಸದೊಂದಿಗೆ ಐಕ್ಯ ಸ್ಥಿತಿಯನ್ನ ಅನುಭವಿಸ್ತಾ ಇದ್ದೇವೆ. ಉಸಿರಿನ ಆಚೆ ಈಚೆ ಒಂದಿಷ್ಟು ತಗುಲು ಹಾಕಿಕೊಳ್ಳದೆ ಉಸಿರಿನ ಮಧ್ಯೆ ಹರಿದಾಡ್ತಾ ನಮ್ಮೊಳಗೆ ಆತ್ಮ ಕೇಂದ್ರಕ್ಕೆ ನಾವು ತಲುಪ್ತಾ ಇದ್ದೀವಿ. ಪರಮಾತ್ಮ ಕೇಂದ್ರಕ್ಕೆ ತಲುಪ್ತಾ ಇದ್ದೀವಿ. ಪರಂಜ್ಯೋತಿ ಸ್ವರೂಪದೊಂದಿಗೆ ಐಕ್ಯ ಸ್ಥಿತಿಯನ್ನು ಅನುಭವಿಸ್ತಾ ಇದ್ದೀವಿ ಅಷ್ಟೇ.
विद्या जय जय हो ब्रह्म विद्या जय जय हो आत्मविद्या जय जय हो ब्रह्म विद्या जय जय हो आत्मविद्या जय जय हो ब्रह्मविद्या जय जय हो आत्मविद्या जय जय हो ब्रह्मविद्या जय जय हो आनंद विद्या जय जय हो आरोग्य विद्या जय जय हो आनंद विद्या जय जय हो आरोग्य विद्या जय जय हो निर्वाण विद्या जय जय हो भाग्य विद्या जय जय हो आनंद विद्या जय जय हो आरोग्य विद्या जय जय हो आनंद विद्या जय जय हो आरोग्य विद्या जय जय हो निर्वाण विद्या जय जय हो भाग्य विद्या जय जय हो श्वास विद्या जय जय हो फिर श्वास विद्या जय जय हो ज्ञान विद्या जय जय हो दिव्य ध्यान विद्या जय जय हो जय हो जय हो जय हो जय हो संकल्प शक्ति जय जय हो इच्छा शक्ति जय जय हो संकल्प शक्ति जय जय हो इच्छा शक्ति जय जय हो संकल्प शक्ति जय जय हो इच्छा शक्ति जय जय हो संकल्प शक्ति जय जय हो इच्छा शक्ति जय जय हो ज्ञान शक्ति जय जय हो कर्म शक्ति जय जय हो ज्ञान शक्ति जय जय हो कर्म शक्ति जय जय हो स्वाध्याय शक्ति जय जय हो ज्ञान शक्ति जय जय हो ज्ञान शक्ति जय जय हो कर्म शक्ति जय जय हो ज्ञान शक्ति जय जय हो कर्म शक्ति जय जय हो स्वाध्याय शक्ति जय जय हो ज्ञान शक्ति जय जय हो प्राण शक्ति जय जय हो दिव्य प्राण शक्ति जय जय हो पिरामिड शक्ति जय जय हो दिव्य पिरामिड शक्ति जय जय हो जय हो जय हो जय हो जय हो
सत्य अहिंसा जय जय हो शौच संतोष जय जय हो सत्य अहिंसा जय जय हो शौच संतोष जय जय हो सत्य अहिंसा जय जय हो शौच संतोष जय जय हो सत्य अहिंसा जय जय हो शौच संतोष जय जय हो श्रद्धा दीक्षा जय जय हो बुद्धि प्रज्ञा जय जय हो श्रद्धा दीक्षा जय जय हो बुद्धि प्रज्ञा जय जय हो श्रद्धा दीक्षा जय जय हो बुद्धि प्रज्ञा जय जय हो श्रद्धा दीक्षा जय जय हो बुद्धि प्रज्ञा जय जय हो श्रद्धा दीक्षा जय जय हो बुद्धि प्रज्ञा जय जय हो मैत्री करुणा जय जय हो दिव्य मैत्री करुणा जय जय हो समता शांति जय जय हो दिव्य समता शांति जय जय हो जय हो जय हो जय हो जय हो आज्ञा चक्र जय जय हो सहस्रार जय जय हो आज्ञा चक्र जय जय हो सहस्रार जय जय हो आज्ञा चक्र जय जय हो सहस्रार जय जय हो आज्ञा चक्र जय जय हो सहस्रार जय जय हो तपोलोक जय जय हो सत्यलोक जय जय हो तपोलोक जय जय हो सत्यलोक जय जय हो ज्ञान लोक जय जय हो सत्यलोक जय जय हो तपोलोक जय जय हो सत्यलोक जय जय हो तपोलोक जय जय हो सत्यलोक जय जय हो ध्यानलोक जय जय हो सत्यलोक जय जय हो ज्ञान विश्व जय जय हो दिव्य ज्ञान विश्व जय जय हो ज्ञान भारत जय जय हो दिव्य ज्ञान भारत जय जय हो जय हो जय हो जय हो जय हो
वाल्मीकि वेद व्यास जय जय हो बुद्ध महावीर जय जय हो वाल्मीकि वेद व्यास जय जय हो बुद्ध महावीर जय जय हो वाल्मीकि वेद व्यास जय जय हो बुद्ध महावीर जय जय हो वाल्मीकि वेद व्यास जय जय हो बुद्ध महावीर जय जय हो येसु मोहम्मद जय जय हो लावो सुचुवांसु जय जय हो येसु मोहम्मद जय जय हो लावो सुचुवांसु जय जय हो येसु मोहम्मद जय जय हो लाओ सुचुवांसु जय जय हो येसु मोहम्मद जय जय हो लाओ सुचुवांसु जय जय हो मालप मिलाजप जय जय हो कबीर नानक जय जय हो ब्लवेट्स्की बिसेंट जय जय हो युक्तेश्वर लाहिर जय जय हो ओशो रंपा जय जय हो दिय ओशो रंपा जय जय हो ओशो रंपा जय जय हो दिय ओशो रंपा जय जय हो ओशो रामपा जय जय हो दिव्य ओशो रामपा जय जय हो ओशो रामपा जय जय हो दिव्य ओशो रामपा जय 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 हो हो जय जय हो जय जय हो जय हो जय हो जय हो जय हो ಕೊನೆ ಒಂದು ನಿಮಿಷ ಮಾಸ್ಟರ್ಸ್. ಮೂವತ್ತು ಸೆಕೆಂಡ್ಗಳು. ಹತ್ತು ಸೆಕೆಂಡ್ಗಳು. 5, 4, 3, 2, 1, 0. ನಿಮ್ಮ ಕೈಗಳನ್ನು ಅನ್ಲಾಕ್ ಮಾಡಿ ಕಣ್ಣಿನ ಮೇಲೆ ಇಟ್ಟುಕೊಳ್ಳಿ ಮಾಸ್ಟರ್ಸ್ 5 ಸೆಕೆಂಡ್ಗಳವರೆಗೆ. 5, 4, 3, 2, 1, 0. ಕೈಗಳನ್ನು ತೆಗೆಯುತ್ತಾ ನಿಧಾನವಾಗಿ ಕಣ್ಣುಗಳನ್ನು ಬಿಡಿ ಮಾಸ್ಟರ್ಸ್. ಅದ್ಭುತವಾದಂತಹ ಮಂಡಲ ಧ್ಯಾನಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮಾಸ್ಟರ್ಸ್. ಓಟ್ ಯು ಸರ್. Thank you, sir. Thank you, masters. Thank you so much. ಏನು ಶಬ್ದಗಳ ಅವಶ್ಯಕತೆ ಇಲ್ಲ ಮಾಸ್ಟರ್ಸ್. ಅಷ್ಟೊಂದು ಅದ್ಭುತವಾಗಿ ಪ್ರಕಂಪನಗಳನ್ನ ಹೆಚ್ಚಿಸಿಕೊಳ್ತಾ ಇದ್ರಿ. ಆ ನಿಮ್ಮ ಅದ್ಭುತವಾದ ಪ್ರಕ್ರಿಯೆಗೆ ಅಭಿನಂದನೆಗಳನ್ನೇ ಸಲ್ಲಿಸಬೇಕು. ಧ್ಯಾನ ಮುಗಿದ ಮೇಲೆ ಒಂದು ಮಹಾ ಮೌನದ ಸ್ಥಿತಿಗೆ ನಿಮ್ಮನ್ನ ನೀವೇ ತಳ್ಳಿಕೊಳ್ತಾ ಇದ್ರಲ್ಲ, ಇದಕ್ಕಿಂತ ಅದ್ಭುತವಾದ ಸ್ಥಿತಿ ಇನ್ನೊಂದು ಏನು ಬೇಕು ಮಾಸ್ಟರ್ಸ್. ಧ್ಯಾನ ಮುಗಿದ ಮೇಲೆ ನಮ್ಗೆ ಮಾತಾಡೋ ಆಲೋಚನೆನೂ ಬರಬಾರ್ದು. ಮಾತಾಡ್ತೀನಿ ಅಂದ್ರೆ ನಮ್ಮ ತುಟಿಗಳು ಕೂಡ ಓಪನ್ ಆಗ. ಅಂದ್ರೆ ಏನಿದ್ರ ಅರ್ಥ ಅಂದ್ರೆ ನಾವು ಈಗ ಇರುವಂತ ಈ ಧ್ಯಾನದ ಸಮಯವನ್ನ ಕಣ್ ತೆರೆದ ಮೇಲೂ ಸತತ ಅನುಭವಿಸ್ತಾ ಇದೀವಿ ಅಂತ ಅರ್ಥ. ಇಡೀ ಸಂಪೂರ್ಣ ಈ ಸ್ಥಿತಿಯನ್ನ ನೀವು ಇಡೀ ದಿನ ಎಷ್ಟು ಬೇಕಾದ್ರೂ ಅನುಭವಿಸಿ, ಇಡೀ ದಿನ ಎಷ್ಟು ಬೇಕಾದ್ರೂ ಅನುಭವಿಸಿ. ಈ ಸ್ಥಿತಿಯನ್ನ ಕಾಪಾಡಿಕೊಳ್ಳಿ. ಒಂದು ಅದ್ಭುತವಾದ ಮಹಾ ಮೌನ, ಒಂದು ಮಹಾ ಪ್ರಶಾಂತತೆ ನಮ್ಮೊಳಗೆ ಆವರಿಸಿಕೊಳ್ತಾ ಹೋಗು ಮಾಸ್ಟರ್ಸ್, ತುಂಬಿಕೊಳ್ತಾ ಹೋಗು. ಇದನ್ನ ನಾವು ಅನುಭವಿಸ್ತಾ ಇದ್ರೆ ನಮ್ಮ ಕಪ್ಪು ಖಾಲಿ ಆಗುವ ಪ್ರಮೇಯವೇ ಬರುವುದಿಲ್ಲ. ಇಲ್ಲ ಡಿಫೆನ್ಸಿವ್ ಆಗಿ ನಮ್ಮ ಕಪ್ಪು ಖಾಲಿ ಆಗ್ಬಾರ್ದು ಅಂತ
ಆ ರೀತಿ ಮಾಡೋದಾದ್ರೂ ಮಾಡಿ. ಆದ್ರೆ ಈ ಪ್ರಶಾಂತತೆ ತುಂಬಿಕೊಳ್ತಾ ಆವರಿಸ್ಕೊಳ್ತಾ ಹೋಗೋದನ್ನ ಅನುಭವಿಸ್ತಾ ಹೋಗಿ ನಿಮ್ಮೊಳಗೆ ನೀವು. ಇಡೀ ನಿಸರ್ಗವೇ ನಿಮಗೆ ಅಭಿನಂದಿಸುತ್ತದೆ ಮಾಸ್ಟರ್ಸ್. ಪ್ರಕಂಪನಗಳು ಅದ್ಭುತವಾದ ಸ್ಥಿತಿಯಲ್ಲಿ ಆ ಫ್ರೀಕ್ವೆನ್ಸಿ, ಆ ವೈಬ್ರೇಷನ್ ಇನ್ನೂ ಅದ್ಭುತವಾದ ಸ್ಥಿತಿಯಲ್ಲಿ ತಲುಪ್ತಾ ಇರೋದನ್ನ ಅನುಭವಿಸ್ತಾ ಸಾಗೋದೇ ಒಂದು ಅದ್ಭುತವಾದ ಅನುಭವ ಮಾಸ್ಟರ್ಸ್. ಏನಾಗುತ್ತೆ ಮಾಸ್ಟರ್ಸ್ ನಾವು ಹೀಗೆ ಮಾಡಿದ್ರೆ? ನಮ್ಮ ದೇಹದಲ್ಲಿ ಒಂದು ಅದ್ಭುತವಾದ ಸ್ಥಿತಿ ಬರುತ್ತೆ. ನಾವೇನ್ ಮುಟ್ಟಿದ್ರು, ಏನೇ ಕೆಲಸ ನಿರ್ವಹಿಸಿದ್ರು ಅತ್ಯಂತ ಎಚ್ಚರದ ಸ್ಥಿತಿಯಿಂದ, ಅತ್ಯಂತ ಮಧುರತೆಯ ಸ್ಥಿತಿಯಿಂದ, ಒಂದು ಆ ಚೈತನ್ಯ ತುಂಬಿದ ಸ್ಥಿತಿಯನ್ನ, ಸ್ಥಾಯಿಯನ್ನ ಅನುಭವಿಸಿ ನೋಡಿ. ನೀವು ಇಡೀ ದಿನ ಏನ್ ಕೆಲಸ ಮಾಡಿದ್ರು ಅಷ್ಟು ಅದ್ಭುತ ರೀತಿಯಿಂದ, ಒಂದು ಅಡುಗೆಗೆ ಪಾತ್ರೆ ಮುಟ್ಟಿದ್ರು ಅಷ್ಟು ಅದ್ಭುತ ರೀತಿಯಿಂದ, ಒಂದು ಅಡುಗೆ ಮಾಡಿದ್ರು ಅಷ್ಟು ಅದ್ಭುತ ರೀತಿಯಿಂದ ಅಡುಗೆ, ಒಂದು ಕಸ ಗುಡಿಸಿದ್ರು ಅಷ್ಟು ಅದ್ಭುತ ರೀತಿಯಿಂದ ಕಸ ಗುಡಿಸಿದ್ರು, ಒಂದು ಮಾತಾಡಿದ್ರು ಅಷ್ಟು ಅದ್ಭುತ ರೀತಿಯಿಂದ ಮಾತಾಡ್ತಾರೆ. ಮೌನ ಇದ್ರೆ ಇನ್ನೂ ಅದ್ಭುತ ರೀತಿಯಿಂದ. ಇದ್ಯಾಕೆ ಮಾಸ್ಟರ್ಸ್ ಇಂಥ ಒಂದು ಅದ್ಭುತವಾದ ಒಂದು ಅನುರಣನ ಸ್ಥಿತಿ, ಆ ಪ್ರಕಂಪನ ಸ್ಥಿತಿ ನಮ್ಮೊಳಗೆ ಹೆಚ್ಚುತ್ತಾ ಇದೆ ಅಂದ್ರೆ ಅದು ಮೂಲತಃ ಇತ್ತು ನಮ್ಮ ಸಾಮೂಹಿಕ ಏಕೈಕ ಗುರಿಯ ಧ್ಯಾನ ಸಾಧನೆಯಿಂದ ಅದು ವೇಗೋತ್ಕರ್ಷವನ್ನ ಪಡ್ಕೊಂಡಿದೆ. ವೇಗ ಬೇರೆ, ವೇಗೋತ್ಕರ್ಷ ಬೇರೆ, ಸ್ಪೀಡ್ ಬೇರೆ, ವೆಲಾಸಿಟಿ ಬೇರೆ. ವೇಗೋತ್ಕರ್ಷ ಅಂದ್ರೆ ಅದು ಪ್ರತಿಕ್ಷಣ ಹೆಚ್ಚಾಗ್ತಾ ಇರುತ್ತೆ, ಮಲ್ಟಿಪಲ್ ಆಗ್ತಾ ಇದೆ, ಹಾಗೆ ಡಬಲ್ ಆಗ್ತಾ ಇದೆ. ಇದಕ್ಕೆ ನಾವು ಪೂರಕ ವಾತಾವರಣವನ್ನ ನಿರ್ಮಿಸಬೇಕು ಮಾಸ್ಟರ್ಸ್. ಕಡಿಮೆ ಶಬ್ದಗಳಲ್ಲಿ ವ್ಯವಹರಿಸಬೇಕು, ಹೆಚ್ಚು ಸ್ವಾಧ್ಯಾಯ ಮಾಡಬೇಕು, ಇದ್ರೆ ಸಜ್ಜನ ಸಾಂಗತ್ಯದಲ್ಲಿ ಇರಬೇಕು, ಇಲ್ಲಾಂದ್ರೆ ಮಹಾಮೌನದಲ್ಲಿ ಒಬ್ಬರೇ ಇರು. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮ್ಗೆ ಏನಾದ್ರು ಮಾತಾಡ್ತಾ ಇದಾರೆ ಅಂದ್ರೆ ಅದು ಆ ಪರಮ ಸ್ಥಾಯಿಗೆ ಇರದೇ ಇದ್ರೆ ಮಾತನ್ನ ಕಟ್ ಮಾಡಿ. ಅವ್ರು ಏನೇ ಅನ್ಕೊಳ್ಳಿ, 4 ದಿನದಲ್ಲಿ ಹೊಂದ್ಕೊಳ್ತಾರ ಅವ್ರು. ಅವ್ರಿಗೆ ಗೊತ್ತಾಗುತ್ತೆ ಏನ್ ಮಾತಾಡ್ಬೇಕು ಏನಿಲ್ಲ. ಆದ್ರೆ ನೀವು ನಿಮ್ಮ ಸ್ಥಾಯಿಯಿಂದ ಇಳಿದು ಬರಬೇಡಿ. ನಿಮ್ಮ ಸ್ಥಾಯಿಯನ್ನ ಹಾಗೆ ಕಾಪಾಡ್ಕೊಳ್ಳಿ. ಅವರೇ ಕಡಿಮೆ ಹಂತದ ಪ್ರಕಂಪನಗಳಿದ್ದವರು ಉನ್ನತ ಹಂತಕ್ಕೆ ಈ ಸ್ಥಿತಿಯನ್ನ ಅನುಭವಿಸ್ತಾ ಇರಿ ಮಾಸ್ಟರ್ಸ್. ಮೇಂಟೈನ್ ಮಾಡಿ ಹಾಗೂ ಈ ಸಾಧನೆಯನ್ನ ನಿರಂತರವಾಗಿಸಿಕೊಳ್ಳಿ. ಧ್ಯಾನ ನಂತರವೂ ಧ್ಯಾನ ಸ್ಥಿತಿಯನ್ನ ಕಾಪಾಡಿಕೊಳ್ಳಿ. ಧ್ಯಾನದಲ್ಲಿ ತುಂಬಿದ ನಿಮ್ಮ ಕಪ್ಪನ್ನು ಖಾಲಿಯಾಗದಂತೆ ಎಚ್ಚರ ವಹಿಸಿಕೊಳ್ಳಿ. ಅಥವಾ ಇನ್ನೂ ದೊಡ್ಡದಾಗ್ತಾ ಹೋಗೋದನ್ನ, ಇನ್ನೂ ಆಳವಾಗ್ತಾ ಸಾಗೋದನ್ನ ಅನುಭವಿಸ್ತಾ ಹೋಗಿ. ಇದು ಅತ್ಯುತ್ತಮವಾದ ವಿಧಾನ. ಈ ಸ್ಥಿತಿಯನ್ನ ಹಾಗೆ ಕಾಪಾಡಿಕೊಳ್ಳಿ, ಹಾಗೆ ಹೆಚ್ಚಿಸಿಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಮತ್ತೆ ನಾಳೆ ಭೇಟಿಯಾಗೋಣ ಇನ್ನಷ್ಟು ಆಳವಾದ ಧ್ಯಾನ ಸಾಧನೆಯೊಂದಿಗೆ, ಕೃತಜ್ಞತೆಯೊಂದಿಗೆ, ಮೌನದೊಂದಿಗೆ, ಆ ಪರಂಜ್ಯೋತಿಯೊಂದಿಗೆ, ಆ ಅಹೋಭಾವದೊಂದಿಗೆ, ಆ ಆನಂದದೊಂದಿಗೆ, ಪರಮಾನಂದದ. ಥ್ಯಾಂಕ್ ಯು.